ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಆ ವ್ಯಕ್ತಿ ಹಿಂದಿಂದೆಲ್ಲ ಮರೆತು ಮತ್ತೆ ನಿಮ್ಮ ಬಳಿಗೆ ಬರ್ತಾರಾ, ಮತ್ತೆ ವಾಪಸ್ ಬರ್ತಾರಾ, ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಏನು ಬರುತ್ತೆ ಕಾರ್ಡ್ ನೋಡೋಣ. 2 ಆಫ್ ಕಪ್ಸ್ ಬರ್ತಾ ಇದೆ ನೋಡಿ. ಕ್ವೀನ್ ಆಫ್ ಸಾರ್ಡ್ಸ್, ಮತ್ತೊಂದು 4 ಆಫ್ ಕಪ್ಸ್, ಹಾಗೆ ಪ್ರಿನ್ಸೆಸ್ ಆಫ್ ಕಾಯಿನ್ಸ್, 3 ಆಫ್ ಕಪ್ಸ್ ಬರ್ತದೆ. ಬಾಟಮ್ನಲ್ಲಿ ಪ್ರಿನ್ಸೆಸ್ ಆಫ್ ಕಪ್ಸ್ ಇದೆ. ನಿಮ್ಮ ಮೇಲೆ ತುಂಬ ಭಾವನೆಗಳಿದೆ, ಅನ್ಸೆಟ್ ಫೀಲಿಂಗ್ಸ್ ಇದೆ, ಏನೂ ಹೇಳ್ಕೊಳಕ್ಕಾಗ್ತಾ ಇಲ್ಲ. ನಿಮ್ಮಿಂದ ದೂರ ಆಗಿದರೆ ಸರಿ, ಆದರೆ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ. ಇಲ್ಲೊಂದು ಹೆವಿ ಎನರ್ಜಿ ಬರ್ತಾ ಇದೆ. ಇಲ್ಲಿ ಕೆಲವರು ಮದುವೆ ಆಗಿದ್ದೀರಾ, ಯಾವುದೋ ಕಾರಣದಿಂದ ಇಬ್ಬರೂ ದೂರ ಆಗಿದ್ದೀರಾ. ಏನೋ ಥರ್ಡ್ ಪಾರ್ಟಿ ಇಶ್ಯೂಸ್ ಇದೆ, ಇಬ್ಬರಲ್ಲೂ ಭಿನ್ನಾಭಿಪ್ರಾಯಗಳಿದೆ. ಈ ಟೈಮಲ್ಲಿ ನಿಮ್ಮನ್ನು ಅವರು ತುಂಬ ನೆನಪಿಸ್ಕೊತಾ ಇದ್ದಾರೆ. ಇಲ್ಲಿ ಕೆಲವರಿಗೆ ಹಣದ ವಿಷಯ ಅಥವಾ ಆಸ್ತಿ ವಿಷಯಕ್ಕೋಸ್ಕರ ಏನೋ ಮಾತುಕತೆಗಳಾಗಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಹಾಗೆ ಅಲ್ಲಿ 3ನೇ ವ್ಯಕ್ತಿ ಪ್ರಭಾವನೂ ಇದೆ. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿನ ಯಾರೋ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅಲ್ಲೊಂದು ಫಿಮೇಲ್ ಎನರ್ಜಿ ಬರ್ತಾ ಇದೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ನಾನಾ ವಿಧವಾದ ವ್ಯೂಯರ್ಸ್ ಇರ್ತೀರಾ. ನಿಮ್ಗೆ ಯಾರಿಗೆ ಅನ್ವಯಿಸುತ್ತೆ ಅವರು ತಗೊಳ್ಳಿ. ಆದರೆ ಈ ವ್ಯಕ್ತಿಗೆ ನಿಮ್ಮನ್ನು ಮರೆಯೋ ಮನಸ್ಸಿಲ್ಲ. ಏನೇನೋ ಭಿನ್ನಾಭಿಪ್ರಾಯಗಳಿದೆ ಸರಿ, ಆದ್ರೂ ಆಗಾಗ ನೀವು ನೆನಪಾಗ್ತಾ ಇರ್ತೀರಾ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ? ಹೌದು, ನೆನಪುಗಳಿದೆ. ಕೂತಲ್ಲಿ, ಮಲಗದಲ್ಲಿ, ಕನಸುಗಳಲ್ಲಿ ಆ ವ್ಯಕ್ತಿ ನೆನಪು ಬರ್ತಾ ಇರುತ್ತೆ, ಆದರೆ ಮನಸ್ಸು ಓಡ್ತಿದೆ. ಆದ್ರೂ ಯಾವಾಗಲೂ ಅವ್ರ ಹಿಂದೆ ಓಡ್ತಾ ಇರುತ್ತೆ ಮನಸ್ಸು. ಹಾಗೆ ನೋಡಿದಾಗ ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇದೆ. ಇಲ್ಲೊಂದು ಕ್ವೀನ್ ಆಫ್ ಸಾರ್ಡ್ಸ್ ಬರ್ತಾ ಇದೆ. ಕ್ವೀನ್ ಆಫ್ ಸಾರ್ಡ್ಸ್ ಎನರ್ಜಿ ನಿಮಗೆ 2 ಸರಿ ಬರ್ತಾ ಇದೆ. ಆ ಒಂದು ಲೇಡಿ ಎನರ್ಜಿ ಸ್ಟ್ರಾಂಗ್ ಆಗಿ ನಿಮ್ಮ ಲೈಫಲ್ಲಿ ಇರೋದ್ರಿಂದ ನೀವಿಬ್ಬರು ಬೇರೆ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಆ ವ್ಯಕ್ತಿ ನಿಮ್ಮಿಬ್ಬರನ್ನು ಸರಿಯಾಗಿ ಬದುಕೋಕೆ ಬಿಡ್ತಾ ಇಲ್ಲ. ಮದುವೆ ಆಗಿದ್ದೀರಾ, ಅಲ್ಲಿ ಸ್ವಲ್ಪ ದಿನ ಸಂತೋಷ ಇತ್ತು, ಆದರೆ ದಿನ ಕಳೆದ ಹಾಗೆ ಏನೋ ಭಿನ್ನಾಭಿಪ್ರಾಯಗಳು. ಇಬ್ಬರು ಒಬ್ರಿಗೊಬ್ರಿಗೆ ಇಷ್ಟಪಡ್ತಾ ಇದ್ರು ಯಾವುದೋ ಎನರ್ಜಿ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇತ್ತು. ದಿನ ಮಾತುಕತೆಗಳಾಗ್ತಾ ಇತ್ತು. ಈಗ ಇಬ್ಬರು ದೂರ ಆಗಿದ್ದೀರಾ ಅನ್ನೋದಿದೆ. ಮನಸ್ಸು ಹೊಡೆದಿದೆ. ದಿನ ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡೋದಿದೆ. ಒಂದೊಂದು ಸರಿ ಒಬ್ಬರೇ ಕೂತು ಅಳೋದೂ ಇದೆ. ಮುಂದೇನು ಅನ್ನೋ ಪ್ರಶ್ನೆ ಇದೆ. ಇಬ್ರಿಗೂ ಇಲ್ಲಿ ಮದುವೆ ಆಗಿದೆ, ಆದ್ರೂ ಒಂಟಿಯಾಗಿ ಜೀವನ ಕಳೀತಾ ಇದ್ದೀರಾ ಅನ್ನೋದಿದೆ. ಇಲ್ಲಿ 2 ಆಫ್ ಕಪ್ಸ್ ಬರ್ತಾ ಇದೆ. ಇಲ್ಲಿ ಲವರ್ಸ್ ಕಾರ್ಡ್ ಬರ್ತಾ ಇದೆ. ಇಲ್ಲಿಬ್ಬರು ಯಾವುದೋ ಪಾಸ್ಟ್ ಲೈಫ್ ಬ್ಯಾಗೇಜಸ್ ತೊಗೊಂಡು ಬಂದಿದ್ದೀರಾ. ಪ್ರೀತಿ ಇದ್ರೂ ಒಟ್ಟಿಗೆ ಜೀವನ ಮಾಡೋಕ್ಕಾಗ್ತಾ ಇಲ್ಲ, ದೂರ ಆಗೋಕ್ಕೂ ಆಗ್ತಾ ಇಲ್ಲ. ಆ ಒಂದು ಪರಿಸ್ಥಿತಿ ಇಲ್ಲಿ ಕಾಣಿಸ್ತಾ ಇದೆ. ನಿಮಗಿಂತ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ನಿಮ್ಮ ಜೊತೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿದ್ದಾರೆ, ಆದರೆ ಏನೂ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಇಲ್ಲಿ ನೀವು ಪಾಸಿಟಿವ್ ಆಗಿ ಕಾಯೋದಿದೆ. ಯಾವುದೇ ನೆಗೆಟಿವಿಟಿ ಇರಲಿ, ಯಾರು ಏನೇ ಮಾಡಲಿ, ಒಂದಲ್ಲ ಒಂದಿನ ಸರಿಯಾಗುತ್ತೆ ಹಾಗೆ ನೀವು ಯೋಚನೆ ಮಾಡೋದಿದೆ. ಇಬ್ರಿಗೂ ದೂರ ಆಗೋಕ್ಕೆ ಇಷ್ಟ ಇಲ್ಲ, ಒಟ್ಟಿಗೆ ಜೀವನ ಮಾಡೋಕ್ಕೆ ನಿಮ್ಮನ್ನು ಯಾರೋ ಬಿಡ್ತಾ ಇಲ್ಲ. ಇಲ್ಲಿ 3ನೇ ವ್ಯಕ್ತಿ ಸ್ಟ್ರಾಂಗ್ ಆಗಿದ್ದಾರೆ ಇಲ್ಲಿ ಅನ್ನೋದಿದೆ. ಹಾಗೆ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಇಬ್ರಿಗೂ ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದಾರೆ. ಅವರನ್ನು ಬಿಡೋಕ್ಕಾಗ್ತಾ ಇಲ್ಲ, ನಿಮ್ಮನ್ನು ಬಿಡೋಕ್ಕಾಗ್ತಾ ಇಲ್ಲ. ಆ ಒಂದು ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದರಿಂದ ನಿಮಗೆ ಬ್ರೋಕನ್ ಫೀಲ್ ಆಗ್ತಾ ಇದೆ. ಇಲ್ಲೊಂದು ಹೆವಿ ಎನರ್ಜಿ ಬರ್ತಾ ಇದೆ.
ಇದು ಯಾವಾಗ ಸರಿಯಾಗುತ್ತೆ ಅನ್ನೋ ಪ್ರಶ್ನೆ ಇಲ್ಲಿ ಪ್ರಾಮಿನೆಂಟ್ ಆಗಿದೆ. ಇದಕ್ಕೆ ಏನು ಅಡ್ವೈಸ್ ಬರುತ್ತೆ ನೋಡೋಣ. ಒಬ್ರೊಬ್ಬರ ಜೀವನ ಒಂದೊಂದು ಥರ ಇರುತ್ತೆ. ಸೋಲ್ಮೇಟ್, ದಿ ಕ್ರಿಯೇಟರ್, ಹಾಗೆ ನಿಮಗಿಲ್ಲಿ ಬರ್ತದೆ. ಇದು ಯಾವಾಗ ಕಡಿಮೆ ಆಗುತ್ತೆ, ನೀವು ಯಾವಾಗ ಸಂತೋಷವಾಗಿರ್ತೀರಾ, ಆದರೆ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಸ್ಟ್ರಾಂಗ್ ಆಗಿ ಮತ್ತೆ ಮತ್ತೆ ಬರ್ತದೆ. ಆ ಮೂರನೇ ವ್ಯಕ್ತಿ ನಿಮ್ಮಿಂದ ದೂರ ಆಗೋದು ಸದ್ಯಕ್ಕೆ ಕಾಣ್ತಾ ಇಲ್ಲ. ಏನೋ ನಿಮ್ಮ ಲೈಫಲ್ಲಿ ಚೇಂಜಸ್ ಬರ್ಬೋದು, ಹೀಗಾಗಬೇಕು ಅನ್ನೋದು ನಿಮ್ಮ ಡೆಸ್ಟಿನಿನಲ್ಲಿದೆ. ಆದರೆ ಇಬ್ರಿಗೂ ತುಂಬ ಪ್ರೀತಿ ಇದೆ. ಅಬಂಡೆನ್ಸ್ ಅಂದಾಗ ಲಾಟ್ಸ್ ಆಫ್ ಲವ್, ಲಾಟ್ಸ್ ಆಫ್ ಇಮೋಷನ್ಸ್. ನೀವು ಇದ್ರ ಬಗ್ಗೆ ಮೆಡಿಟೇಷನ್ ಮಾಡ್ಕೊಳ್ಳೋದಿದೆ, ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಿದೆ. ಇದೆಲ್ಲ ಯಾವಾಗ ಸರಿಯಾಗುತ್ತೆ ಆ ಪ್ರಶ್ನೆ 108 ಸರಿ ಬರ್ತಾ ಇದೆ ನಿಮ್ಮ ಮನಸ್ಸಲ್ಲಿ. ಯಾಕೆಂದರೆ ನೀವು ಆ ವ್ಯಕ್ತಿನ ಇಷ್ಟಪಡ್ತಾ ಇದ್ದೀರಾ, ಕಾಯ್ತಾ ಇದ್ದೀರಾ. ಈ ಹಿಂದಿನದೆಲ್ಲ ಮರೆತು ಅವರು ಮತ್ತೆ ಬರ್ತಾರಾ, ಮತ್ತೆ ಬಂದು ಮೊದಲು ಥರ ಸಂತೋಷವಾಗಿ ನನ್ನ ಜೊತೆ ಜೀವನ ಮಾಡ್ತಾರಾ, ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಗ್ರ್ಯಾಜುಯಲ್ ಆಗಿ ನಿಮ್ಮ ಲೈಫಲ್ಲಿ ಏನೋ ಚೇಂಜಸ್ ಬರೋದಿದೆ. ಇಲ್ಲೇನು ಗೈಡೆನ್ಸ್ ಬರ್ತಾ ಇದೆ ಯೂನಿವರ್ಸಿಂದ, ತಾಳ್ಮೆಯಿಂದ ಸ್ವಲ್ಪ ಕಾಲ ವೆಯ್ಟ್ ಮಾಡಬೇಕಾಗುತ್ತೆ. ಈ ಪರಿಸ್ಥಿತಿ ಬದಲಾಗುತ್ತೆ ಅನ್ನೋದಿದೆ. ಆ ವ್ಯಕ್ತಿಗೆ ನೀವು ತುಂಬ ಇಷ್ಟ ಆಗಿರೋದ್ರಿಂದ ಮತ್ತೆ ಹಿಂದಿಂದೆಲ್ಲ ಮರೆತು ವಾಪಸ್ ಬರ್ತಾರೆ. ಆ ಒಂದು ಮೆಸೇಜ್ ಯೂನಿವರ್ಸಿಂದ ಬರ್ತಾ ಇದೆ. ಯಾಕೆಂದರೆ ಅವ್ರ ಜೀವನದಲ್ಲಿ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಮತ್ತು ನಿಮ್ಮ ಜೊತೆ ಮೊದಲಿನಂತೆ ಜೀವನ ಮಾಡಬೇಕು ಅನ್ನೋ ಆಸೆ ಇದೆ ಅವ್ರಿಗೆ. ಹಾಗಿರೋದ್ರಿಂದ ಸ್ವಲ್ಪ ದಿನದಲ್ಲೇ ಈ ಪರಿಸ್ಥಿತಿ ಸುಧಾರಿಸಿ ಮತ್ತೆ ಅವರು ನಿಮ್ಮ ಬಳಿಗೆ ಬರಬಹುದು ಅನ್ನೋದಿದೆ. ಇದಕ್ಕೆ ಏಂಜಲ್ ಆನ್ಸರ್ಸ್ ಏನಿರುತ್ತೆ ನೋಡೋಣ. ರಿಸೀವ್ ನೋಡಿದ್ರಾ, ಇಲ್ಲಿ ವಲ್ನರೆಬಿಲಿಟಿ, ಮತ್ತೊಂದು ಸ್ಟಡಿ, ನ್ಯೂ ಬಿಗಿನಿಂಗ್ಸ್, ಫೈನಲ್ ಕಾರ್ಡ್ ಡ್ರೀಮ್ ಟಾಕ್, ಇಲ್ಲೊಂದು ಸಿರಿನಿಟಿ. ಸಿರಿನಿಟಿ ಅಂದಾಗ ಪ್ರಶಾಂತತೆ. ಈ ನಿಮ್ಮ ಬಿರುಗಾಳಿಯಿಂದ ಕೂಡಿದ ಜೀವನದಲ್ಲಿ ಮತ್ತೆ ಶಾಂತಿ ನೆಮ್ಮದಿ ಬರುತ್ತೆ, ಅಲ್ಲೊಂದು ಪ್ರಶಾಂತತೆ ಇರುತ್ತೆ ಅನ್ನೋದು ಏಂಜಲ್ಸ್ನ ಮೆಸೇಜ್ ಆಗಿದೆ. ಇಲ್ಲಿ ನೀವೊಂದು ಕೈಂಡ್ ಆ್ಯಂಡ್ ಲವಿಂಗ್ ಪರ್ಸನ್ ಅನ್ನೋ ಎನರ್ಜಿ ಬರ್ತಾ ಇದೆ. ಹಾಗಿರೋದ್ರಿಂದ ಅವ್ರು ನಿಮ್ಮನ್ನು ಬಿಟ್ಕೊಡಲ್ಲ. ಈ ಟೈಮಲ್ಲಿ ಈ ಕನೆಕ್ಷನ್ ವೀಕ್ ಆಗಿದೆ, ದುರ್ಬಲವಾಗಿದೆ. ಗ್ರ್ಯಾಜುಯಲ್ ಆಗಿ ಇಲ್ಲೊಂದು ನ್ಯೂ ಬಿಗಿನಿಂಗ್ಸ್ ಇದೆ ಅನ್ನೋದು ಬರ್ತಾ ಇದೆ. ಅವ್ರ ಮನಸ್ಸಲ್ಲಿ ನೀವಿದ್ದೀರಾ, ಅವ್ರ ಕನಸುಗಳಲ್ಲಿ ನೀವಿದ್ದೀರಾ. ಡ್ರೀಮ್ ಟಾಕ್ ಬರ್ತಾ ಇದೆ. ಹಾಗಿರೋದ್ರಿಂದ ಅವರು ನಿಮ್ಮನ್ನು ದೂರ ಮಾಡ್ಕೊಳ್ಳಲ್ಲ. ಹಿಂದೆ ನಿಮ್ಮಿಬ್ಬರ ಮಧ್ಯೆ ಏನೇ ನಡೆದಿರ್ಬೋದು, ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಆ ಹಳೆ ವಿಷಯಗಳನ್ನೆಲ್ಲ ಮರೆತು ಮತ್ತೆ ಅವರು ವಾಪಸ್ ಬರ್ತಾರೆ. ಮತ್ತೆ ನೀವಿಬ್ಬರು ಹೊಸ ಜೀವನ ಪ್ರಾರಂಭ ಮಾಡ್ತೀರಾ ಅನ್ನೋದು ಏಂಜಲ್ಸ್ನ ಮೆಸೇಜ್ ಆಗಿದೆ. ಆದ್ರೂ ಇಲ್ಲಿರೋ ನೆಗೆಟಿವಿಟಿಗಳನ್ನ ನೀವು ಕಡಿಮೆ ಮಾಡ್ಕೋಬೇಕಾಗತ್ತೆ. ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ, ಪ್ರೇಯರ್ಸ್ ಮಾಡ್ಕೊಳ್ಳಿ, ಆ ದೇವರಲ್ಲಿ ನಂಬಿಕೆ ಇಡಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.